ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 43ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 43. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೋ ಕುರುನಂದನ. ಅನುವಾದ: ಅಲ್ಲಿ ಆ ಹಿಂದಿನ ಶರೀರದಲ್ಲಿ ಸಂಗ್ರಹಿಸಿದ ಬುದ್ಧಿ ಸಂಯೋಗವನ್ನು ಅರ್ಥಾತ್ ಸಮಬುದ್ಧಿ ರೂಪವಾದ ಯೋಗದ ಸಂಸ್ಕಾರಗಳನ್ನು ಅನಾಯಾಸವಾಗಿಯೇ ಪಡೆಯುತ್ತಾನೆ. ಮತ್ತು ಹೇ ಕುರುನಂದನ, ಅದರ ಪ್ರಭಾವದಿಂದ ಅವನು ಪುನಃ ಪರಮಾತ್ಮನ ಪ್ರಾಪ್ತಿ ರೂಪವಾದ ಸಿದ್ಧಿಗಾಗಿ ಮೊದಲಿಗಿಂತಲೂ ಹೆಚ್ಚಿನ ಪ್ರಯತ್ನ ಮಾಡುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯೋಗಿಗಳ ಕುಲದಲ್ಲಿ ಹುಟ್ಟಿರುವಂತಹ ಯೋಗಭ್ರಷ್ಟ ಪುರುಷರ ಪರಿಸ್ಥಿತಿ ಆ ಜನ್ಮದಲ್ಲಿ ಹೇಗಿರುತ್ತೆ ಅನ್ನೋದನ್ನು ಕೂಡ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಯಾರಾದ್ರೂ ಒಬ್ಬ ಯೋಗಿಗಳ ಮನೆಯಲ್ಲಿ ಹುಡ್ತಾನಲ್ಲ, ಅವನ ಒಂದು ಪರಿಸ್ಥಿತಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು, ಅಲ್ಲಿ ಆ ಹಿಂದಿನ ಶರೀರದಲ್ಲಿ ಅವನು ಸಂಗ್ರಹಣೆ ಮಾಡಿಟ್ಕೊಂಡಿರ್ತಾನಲ್ಲ, ಆ ಬುದ್ಧಿ ಸಂಯೋಗವನ್ನ ಅಂದ್ರೆ ಏನು, ಸಮಬುದ್ಧಿ ರೂಪವಾದ ಯೋಗದ ಸಂಸ್ಕಾರಗಳನ್ನು ಅವನು ಅನಾಯಾಸವಾಗಿ ಪಡಿತಾನೆ. ಅಂದ್ರೆ ಅಂಥವ್ರ ಮನೇಲಿ ಹುಟ್ಟೋದ್ರಿಂದ ಅವನಿಗೆ ಹಿಂದಿನ ಜನ್ಮದ್ದು ಇರುತ್ತಲ್ವಾ, ಅದರಿಂದ ಏನಾಗುತ್ತೆ, ಅಲ್ಲಿರುವ ವಾತಾವರಣ ಅವನಿಗೆ ಅದನ್ನ ಅನಾಯಾಸವಾಗಿ ಪಡೆಯೋದಕ್ಕೆ ಅವನಿಗೆ ಸಹಾಯ ಆಗುತ್ತೆ. ಹಿಂದೆ ಅವನು ಎಲ್ಲವನ್ನ ಸಮ ಬುದ್ಧಿಯಲ್ಲಿ ನೋಡ್ತಾ ಇರ್ತಾನಲ್ಲ, ಆ ರೀತಿಯ ಯೋಗ ಸಂಸ್ಕಾರಗಳೆಲ್ಲ ಅವನಿಗೆ ಅನಾಯಾಸವಾಗಿ ಬಂದ್ಬಿಡುತ್ತೆ. ಮತ್ತೆ ಹೇ ಕುರುನಂದನ, ಅದರ ಪ್ರಭಾವದಿಂದ ಅವನು ಮತ್ತೆ ಪರಮಾತ್ಮನ ಪ್ರಾಪ್ತಿ ರೂಪವಾದಂತಹ ಸಿದ್ಧಿಗೋಸ್ಕರ ಮೊದಲಿಗಿಂತ ಹೆಚ್ಚಿನ ಪ್ರಯತ್ನವನ್ನ ಮಾಡ್ತಾನೆ. ಈಗ ಆಲ್ರೆಡಿ ಅವನ ಒಂದು ಸಂಸ್ಕಾರ ಹಿಂದಿನ ಜನ್ಮದ್ದು ಅವನ ಒಳಗಡೆ ಇರುತ್ತೆ, ಅಲ್ಲಿ ನೋಡ್ತಾನೆ, ವಾತಾವರಣ ಎಲ್ಲ ಹಾಗೆ ಇರುತ್ತೆ. ಆಗ ಅವನಿಗೆ ಇನ್ನೂ ಭಗವಂತನ ಕಡೆ ಹೋಗುವಂತ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅವನು ಹೆಚ್ಚಿನ ಪ್ರಯತ್ನ ಕೂಡ ಮಾಡ್ತಾನೆ. ಆಟೋಮೆಟಿಕ್ ಆಗಿ ಅವನಿಗೆ ನಾನು ಇದನ್ನ ಮಾಡಬೇಕು ಅನ್ನೋದು ಬಂದ್ಬಿಡುತ್ತೆ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ತತ್ರ ಅನ್ನುವಂಥ ಪದ ಕೇವಲ ಯೋಗಿಗಳ ಕುಲದಲ್ಲಿ ಹುಟ್ಟುವುದನ್ನೇ ನಿರ್ದೇಶಿಸುತ್ತೋ ಅಥವಾ ಪವಿತ್ರ ಶ್ರೀಮಂತ ಮತ್ತೆ ಜ್ಞಾನಿಗಳಾದ ಯೋಗಿಗಳಲ್ಲಿ ಇಬ್ಬರ ಮನೆಗಳಲ್ಲಿ ಹುಟ್ಟುವುದನ್ನು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ತತ್ರ ಅಂತಂದ್ರೆ ಅಲ್ಲಿ ಅಂತ ಅರ್ಥ. ಸೊ ಉತ್ತರ ಏನು ಅಂತಂದ್ರೆ, ಹಿಂದಿನ ಶ್ಲೋಕದಲ್ಲಿ ಯೋಗಿ ಕುಲದ ವರ್ಣನೆ ಬಂದಿದೆ. ಮತ್ತು ಆ ಕುಲದಲ್ಲಿ ಹುಟ್ಟೋದ್ರಿಂದ ದೇವಾದಿ ಶರೀರಗಳ ಅಡಚಣೆನೂ ಇಲ್ಲ. ಅಂದ್ರೆ ಏನೋ ಸ್ವರ್ಗಲೋಕಗಳಿಗೆ ಹೋಗ್ಬೇಕಾಗಿರೋದು ಇಲ್ಲ. ಸ್ವರ್ಗಲೋಕಗಳಿಗೆ ಹೋಗಬೇಕು ಅಂತಂದ್ರೆ ನಮಗೆ ದೇವತೆಗಳ ಶರೀರ ಸಿಗುತ್ತೆ. ಸೊ ಅಲ್ಲಿಗೆ ಹೋಗುವಂತ ಒಂದು ಅಡಚಣೆನೂ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ತತ್ರ ಅಂತಂದ್ರೆ ಯೋಗಿ ಕುಲದ ನಿರ್ದೇಶನ ಅಂತಾನೆ ತಿಳ್ಕೊಳ್ಳೋದು ಸರಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಅಂತ ಹೇಳಿದಾರಲ್ಲ, ಅಲ್ಲಿ ಅಂತಂದ್ರೆ ಎಲ್ಲಿ ಅಂತ ಅರ್ಥ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ. ಇಲ್ಲಿ ಅಲ್ಲಿ ಅಂತಂದ್ರೆ ಯೋಗಿ ಕುಲದಲ್ಲಿ ಅಂತ ಅರ್ಥ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಹಾಗಾದರೆ ಪವಿತ್ರ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರುವ ಸಾಧಕನು ಬುದ್ಧಿ ಸಂಯೋಗವನ್ನು ಪಡೆಯುವುದಿಲ್ಲವೇ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅವರೂ ಕೂಡ ಪೂರ್ವಾಭ್ಯಾಸದ ಪ್ರಭಾವದಿಂದ ವಿಷಯ ಭೋಗಗಳಿಂದ ಹಿಮ್ಮೆಟ್ಟಿ, ಅವರಿಗೆ ಹಿಂದೆ ಅವರು ಸಾಧನೆ ಮಾಡಿ ಬಿಟ್ಟಿರ್ತಾರಲ್ವಾ, ಸೊ ಅದರ ಒಂದು ಪ್ರಭಾವ ಅವ್ರ ಮೇಲೆ ಇರುತ್ತೆ. ಅದರಿಂದ ಅವ್ರಿಗೆ ಏನಾಗುತ್ತೆ, ತಿಳುವಳಿಕೆ ಇರುತ್ತೆ, ನಾನು ವಿಷಯ ಭೋಗಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಳ್ಬಾರ್ದು ಅಂತ. ಅದರಿಂದ ಹಿಂದೆ ಬಂದವರು ಭಗವಂತನ ಕಳ್ಳೆ ಅವರಿಗೆ ಗಮನ ಹೋಗುತ್ತೆ. ಈಗ ನೋಡಿ, ಎಷ್ಟೋ ಜನರ ಮನೆಯಲ್ಲಿ ಎರಡು ರೀತಿಯ ಜನರೂ ಇರ್ತಾರೆ, ಒಂದೇ ಮನೆಯಲ್ಲಿ ಇದ್ರೂ ಕೂಡ. ಯಾಕೆ, ಅವ್ರು ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಭಗವಂತನ ಕಡೆ ಸೆಳೆತ ಬರುತ್ತೆ. ಅದೇ ಅವರು ವಿಷಯ ಭೋಗಗಳಲ್ಲೇ ಮುಳುಗಿರೋರಾದ್ರೆ ಆ ಕಡೆ ಅವರಿಗೆ ಸೆಳೆತ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಪೂರ್ವಾಭ್ಯಾಸದ ಪ್ರಭಾವದಿಂದ ವಿಷಯ ಭೋಗಗಳಿಂದ ಅವರು ಹಿಮ್ಮೆಟ್ಟಿ ಭಗವಂತನ ಕಡೆ ಸೆಳೆಯಲ್ಪಡ್ತಾರೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಮೊದಲ ಶರೀರದಲ್ಲಿ ಸಂಗ್ರಹಿಸಲ್ಪಟ್ಟಂತಹ ಬುದ್ಧಿಯ ಸಂಯೋಗವನ್ನ ಪಡೆಯೋದು ಅಂತಂದ್ರೆ ಏನು? ಮೊದಲನೇ ಶರೀರದಲ್ಲಿ ಸಂಗ್ರಹಣೆ ಮಾಡಿಟ್ಟಿರುವಂತ ಬುದ್ಧಿ ಯೋಗವನ್ನ ಪಡೆಯೋದು ಅಂತ ಹೇಳಿರ್ತಾರಲ್ಲ, ಅದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಥವಾ ಧ್ಯಾನ ಯೋಗ, ಯಾವುದಾದ್ರೂ ಸಾಧನೆಗಳಲ್ಲಿ ಯಾವುದೇ ಸಾಧನೆಯಿಂದ ಮೊದಲ ಜನ್ಮದಲ್ಲಿ ಎಷ್ಟು ಸಮಭಾವ ಪ್ರಾಪ್ತವಾಗಿರುತ್ತೋ, ಅಂದ್ರೆ ನಾವು ನೋಡುವಂತ ನೋಟ ಎಲ್ಲವೂ ಒಂದೇ ಅನ್ನುವಂಥದ್ದು ಸಮಭಾವನೆ ಬಂದಿರುತ್ತೋ, ಅದು ಈ ಜನ್ಮದಲ್ಲಿ ಆಯಾಸ ಇಲ್ದೇನೆ ಜಾಗೃತವಾಗುತ್ತೆ.
ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಎಲ್ಲಿವರೆಗೂ ಯಾವ ಮಟ್ಟದಲ್ಲಿ ಅದನ್ನ ಸಾಧನೆ ಮಾಡಿ ನಾನು ಎಷ್ಟು ಗಳಿಸಿರ್ತೀನೋ, ಇದನ್ನೆಲ್ಲ ನೋಡುವಂಥದ್ದು ನನಗೆ ಬಂದಿರುತ್ತೋ, ಅದು ನಮಗೆ ಈ ಜನ್ಮದಲ್ಲಿ ನಾವೇನು ಏನೂ ಪ್ರಯತ್ನನೂ ಮಾಡದೆ ಆ ಸಮಭಾವ ಅನ್ನೋದು ಹಿಂದಿನ ಜನ್ಮದ್ದು ಎಷ್ಟಿರುತ್ತೋ ಅದು ಜಾಗೃತವಾಗುತ್ತಲ್ಲ, ಅದನ್ನೇ ಬುದ್ಧಿಯ ಸಂಯೋಗವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಅಂತಂದ್ರೆ ಅರ್ಥ. ಈಗ ನೋಡಿ, ಈ ಐಹಿಕ ಪ್ರಪಂಚದಲ್ಲಿ ನಾವು ಗಳಿಸಿರುವಂಥದ್ದು ಏನೇ ಆಗಿರ್ಬೋದು, ವಿದ್ಯೆ ಆಗಿರಬಹುದು, ಐಶ್ವರ್ಯ ಆಗಿರ್ಬೋದು, ಏನಾದ್ರೂ ಆಗೋಗಿರ್ಲಿ, ಅದು ಈ ದೇಹದ ಜೊತೆಗೇನೆ ಕಂಪ್ಲೀಟ್ ಆಗಿ ನಾಶ ಆಗ್ಬಿಡುತ್ತೆ. ಆದ್ರೆ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಈ ಜನ್ಮದಲ್ಲಿ ನಾನು ಮಾಡಿದ್ರು ಕೂಡ ಅದು ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟ ಅರ್ಥ ಮಾಡ್ಕೋಬೇಕು ನಾವು. ಈ ಜನ್ಮದಲ್ಲಿ ನಾನು ಎಷ್ಟು ಸಾಧನೆ ಮಾಡಿರ್ತೀನೋ, ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಮುಂದುವರಿತೀನಿ. ಈಗ ಈ ಜನ್ಮದಲ್ಲಿ ನಾನು ಡಾಕ್ಟರೇಟ್ ಪಡೆದಿದ್ರು ಅಥವಾ BE ಮಾಡಿರ್ತೀನಿ, ಅಥವಾ ಯಾವುದೋ ಒಂದು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ಮಾಡಿರ್ತೀನಿ. ಮುಂದಿನ ಜನ್ಮದಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತಾ? ಇಲ್ಲ, ಅದು ಆ ಜನ್ಮಕ್ಕೆ ಮುಗ್ದೋಯ್ತು. ಮತ್ತೆ ನಾನು ABCD ಇಂದ ಓದಬೇಕಾಗುತ್ತೆ ಅಲ್ವಾ? ಆದ್ರೆ ಆಧ್ಯಾತ್ಮಿಕ ಹಾಗಲ್ಲ. ನಾವು ಎಲ್ಲಿ ಸಾಧನೆ ಮಾಡಿ ಬಿಟ್ಟಿರ್ತೀವೋ ನಮ್ಮ ಮುಂದಿನ ಜನ್ಮದಲ್ಲಿ ಅಲ್ಲಿಂದ ನಮ್ಮ ಸಾಧನೆ ಮುಂದುವರಿಯುತ್ತೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ತತಃ ಅನ್ನುವಂಥ ಪದದ ಅಭಿಪ್ರಾಯ ಏನು? ಅದರ ಪ್ರಭಾವದಿಂದ ಅಂತ ತತಃ ಅಂತಂದ್ರೆ ಅದಕ್ಕೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ತತಃ ಪದದ ಪ್ರಯೋಗದಿಂದ ಇಲ್ಲಿ ಯೋಗಿಗಳ ಕುಲದಲ್ಲಿ ಹುಟ್ಟೋದು ಮತ್ತೆ ಅಲ್ಲಿ ಪೂರ್ವ ಸಂಸ್ಕಾರದ ಜೊತೆ ಸಂಬಂಧವಾಗುವ ಕಾರಣದಿಂದ ಆ ಯೋಗಭ್ರಷ್ಟ ಪುರುಷ ಮತ್ತೆ ಅನಾಯಾಸ ಇಲ್ಲದೆ ಯೋಗ ಸಾಧನೆಯಲ್ಲಿ ತೊಡಗ್ತಾನೆ ಅನ್ನುವಂತ ಒಂದು ಭಾವವನ್ನ ಇಲ್ಲಿ ತೋರಿಸಿದ್ದಾರೆ. ಅದರ ಪ್ರಭಾವದಿಂದ ಅಂತಂದ್ರೆ ಹಿಂದೆ ಮಾಡಿದ ಪ್ರಭಾವದಿಂದ, ಇಲ್ಲಿ ಯೋಗಿಗಳ ಕುಲದಲ್ಲಿ ಹುಟ್ಟೋದು ಒಂದು, ಮತ್ತೆ ಹಿಂದಿನ ಸಂಸ್ಕಾರ ಜೊತೆಗೆ ಸಂಬಂಧ ಆಗೋ ಕಾರಣದಿಂದ ಏನಾಗುತ್ತೆ, ಈಗ ನನಗೆ ಹಿಂದೆನೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇರುತ್ತೆ. ಸೊ ಈಗ ಈ ಜನ್ಮದಲ್ಲಿ ಅಂಥದ್ದೇ ಮನೆ, ಆ ವಾತಾವರಣ ಇರುವಂತ ಮನೆ ಸಿಕ್ಕಿದೆ. ಆಗ ಯೋಗ ಭ್ರಷ್ಟರಾದಂತ ಮನುಷ್ಯ ಏನ್ ಮಾಡ್ತಾನೆ, ಮತ್ತೆ ಆಯಾಸ ಇಲ್ದೇನೆ ಯೋಗ ಸಾಧನೆಯಲ್ಲಿ ತೊಡಗ್ತಾನೆ ಅನ್ನುವಂಥದ್ದನ್ನ ಹೇಳೋದಕ್ಕೋಸ್ಕರ ಇಲ್ಲಿ ಈ ತತಃ ಅನ್ನುವಂತಹ ಪದ ಪ್ರಯೋಗವನ್ನ ಮಾಡಿದ್ದಾರೆ. ಅದರ ಪ್ರಭಾವದಿಂದ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅದನ್ನ ಉಪಯೋಗ ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.